ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾವಾಗ ನಮ್ಮ ತಂದೆಯವರು ಜಾಮೀನು ಕೊಟ್ಟಿದ್ರು, ಇದ್ರ ಬಗ್ಗೆ ಮಾಹಿತಿ ಕೊಟ್ರೆ ನಿಮ್ಮ ಋಣ ಖಂಡಿತ ತೀರಿಸ್ತೀವಿ. ಸಾಲ ತೀರಿಸ್ತೀನಿ ಅಂತ ಹೇಳ್ತಿದ್ದಾನೆ. ತೀರಿಸೋದಕ್ಕೆ ಅಷ್ಟೊಂದು ವರಹಗಳನ್ನ ಎಲ್ಲಿಟ್ಟಿದ್ದಾನೆ ಇವನು? ರಾಜರು ಸನ್ಮಾನ ಮಾಡಿದಾಗ ಒಡವೆಗಳ ಜೊತೆ ವರಹಗಳು ಕೊಟ್ಟಿರ್ಬೇಕೇನೋ. ಸುತ್ತಿ ಬಳಸಿ ನೀನು ಇದೇ ವಿಷಯಕ್ಕೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಈ ಬಾರಿ ಸಾಕ್ಷಿ ಸಮೇತ ಬಂದಿದ್ದೀನಿ. ತಗೊಳಪ್ಪ. ಇದೆ ನೋಡು, ಇವರಪ್ಪ ಸುಬ್ರಾಯಪ್ಪ ನಮ್ಮಪ್ಪನ ಹತ್ರ 500 ವರಹ ಸಾಲ ತಗೊಂಡಿರೋದಕ್ಕೆ ಅವರೇ ಬರೆದು ಕೊಟ್ಟಿರೋ ಪತ್ರ. ಸಂವತ್ಸರ ತಿಥಿ ಎಲ್ಲ ಸರಿಯಾಗಿದೆ ನೋಡು. ಇದರಲ್ಲಿ ಇವರಪ್ಪನ ಸಹಿನೂ ಇದೆ, ನಮ್ಮಪ್ಪನ ಸಹಿನೂ ಇದೆ, ನಿಮ್ಮಪ್ಪನ ಸಹಿನೂ ಇದೆ. ಈಗ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ 1100 ವರಹಗಳಾಗಿದೆ. ಕೊಟ್ಟುಬಿಡಿ, ಹೊರಟು ಬಿಡ್ತೀವಿ. ಇಲ್ಲಾಂದ್ರೆ ಈಗಲೂ ಹೇಳಿ, ನಾವು ತಿಮ್ಮಣ್ಣ ಭಟ್ರ ಮಕ್ಕಳಲ್ಲ, ನಮಗೂ ಈ ಸಾಲಕ್ಕೂ ಸಂಬಂಧ ಇಲ್ಲ ಅಂತ. ನಾನು ಈಗಲೂ ಬಿಟ್ಕೊಡಕ್ ಸಿದ್ಧ. ಸತ್ತವ್ರ ಜೊತೆ ಬೆಂಕಿಗೆ ಹಾಕೋಕೆ ಋಣ ಅನ್ನೋದು ಹಾಸಿಗೆ ದಿಂಬನ್ನ ಆಚರಿದೆ. ಹೆತ್ತವರ ಋಣ ಮಕ್ಕಳ ಮೇಲೆ ಜೀವನ ಪೂರ್ತಿ ಇರುತ್ತೆ. ಅದಕ್ಕೆ ನಾವು ಬಾಧ್ಯರು. ಆದ್ರೆ ಮತ್ತೆ ಏನಯ್ಯ ಆದ್ರೆ ಅಂತ ರಾಗ ಎರಿತಾ ಇದೆಯಾ? ಇವರ ತಂದೆ ಸುಬ್ರಾಯಪ್ಪ ಅವರ ಸಾಲದ ಅಸಲು ಬಡ್ಡಿಯನ್ನ ಸಂಪೂರ್ಣವಾಗಿ ಚುಕ್ತಾ ಮಾಡಿದ್ದಾರೆ. ನಮ್ಮ ತಂದೆ ಮುಂದೆನೇ ಚುಕ್ತಾ ಮಾಡಿದ್ರು ಅಂತ ಜೊತೆಲೇ ಇದ್ದ ನಮ್ಮ ಮಾಧವ ದೊಡ್ಡಪ್ಪ ಹೇಳ್ತಿದ್ದಾರೆ. ಹೌದು, ನಾನು ಆಗ ಜೊತೆಲೇ ಇದ್ದೆ. ಅದಕ್ಕೇನಿದೆ ಸಾಕ್ಷಿ? ಸಾಲ ತೀರಿಸಿದ್ರೆ ತೀರುವಳಿ ಪತ್ರ ಕೊಟ್ಟಿರ್ಬೇಕಲ್ವೇ? ಕೊಟ್ಟಿದ್ದಾರೆ. ಸಾಲನೇ ತೀರಿಸ್ದೆ, ಸಾಲ ತೀರುವಳಿಕೆ ಪತ್ರ ಹೇಗಯ್ಯ ಕೊಡ್ತಾರೆ? ಕೊಟ್ಟಿದ್ರೆ ತೋರ್ಸು ನೋಡೋಣ. ಇದಲ್ಲಯ್ಯ, ಇದು ಇಸ್ಕೊಂಡಿರೋದು. ನಾನು ಕೇಳ್ತಾ ಇರೋದು ತೀರಿಸಿರೋದು. ತಾಳ್ಮೆ ತಾಳ್ಮೆ. ಇದರಲ್ಲಿ ನಮ್ಮ ತಂದೆ ಸಹಿನೂ ಇದೆ, ನಿಮ್ಮ ತಂದೆ ಸಹಿನೂ ಇದೆ. ಲೋಹಿತ, ನಿಮ್ಮ ತಂದೆ ಸಹಿನೂ ಇದೆ. ಸರಿಯಾಗಿ ನೋಡು. ಸುಳ್ಳು ಹೇಳಿ ಸತ್ತಿರೋ ನಿಮ್ಮ ತಂದೆನ ನರಕಕ್ಕೆ ಕಳಿಸ್ಬೇಡ ಲೋಹಿತ. ಸತ್ಯ ಹೇಳು. ಹೌದು, ಇದು ನಮ್ಮ ತಂದೆಯವ್ರದೇ ಸಹಿ. ಸುಬ್ರಾಯಪ್ಪನವರು ಸಾಲ ತೀರಿಸಿದ್ದನ್ನ ಯಾರು ಖಚಿತಪಡಿಸಬೇಕೋ ಅವ್ರು ಖಚಿತಪಡಿಸಿದ್ದಾರೆ.